ಹೋದ್ಸಲ ಆ ಜಾಗದಲ್ಲಿ ನಮ್ಮ RCB ಫ್ಲಾಗ್ ಆರ್ತಾ ಇತ್ತು, ಇವತ್ತು ಕರ್ನಾಟಕ ಫ್ಲಾಗ್ ಆರ್ತೈತೆ. ದರ್ಶನ್ ಅವ್ರದ್ದು ಕಾಟೇರ ಮೂವಿದು ಒಂದು ಸಾಂಗ್ ಶೂಟ್ ಮಾಡ್ತಾರೆ. ಯಾರಪ್ಪ ಇದು ಮೋರಿ ಒಳಗೆ ಹಾಕ್ಬಿಟ್ಟವ್ರೆ. ನನ್ನ ಈ ರೈಡ್ಗೆ ಇನ್ವೈಟ್ ಮಾಡಿದ್ದು ಬೆಂಗಳೂರು ವಿಲ್ಸಲ್ಲಿ ಕೆಲಸ ಮಾಡೋವಂಥ ಒಬ್ಬ ಪರ್ಸನ್. ಹೈ, ಥ್ಯಾಂಕ್ ಯು. ಹೈ, ಯೂಟ್ಯೂಬರು ಬಂದಿದ್ದಾರೆ, ಗುರುಪ್ರಸಾದ್ ಅವರು. 30 ಜನ ಗೊತ್ತಿಲ್ಲದೆ ಇರೋರ ಜೊತೆ ಹೋಗ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರು ವೀಲ್ಸ್ ಅವರು ಆರ್ಗನೈಸ್ ಮಾಡಿದಂತ ಒಂದು ಸ್ಮಾಲ್ ರೈಡ್ಗೆ ನಾನು ನಮ್ಮ ಫ್ರೆಂಡ್ ಇಬ್ರು ಹೋಗ್ತಾ ಇದೀವಿ. ಅವನು ಪಿಲ್ಲನ್ ರೈಡರ್ ಆಗಿ ಬಂದಿದ್ದಾನೆ, ಯಾಕಂದ್ರೆ ಯಮಹ ಗಾಡಿಗಳಿರೋರು ಮಾತ್ರ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ಗಾಡಿಲೇ ಬರ್ತಾ ಇದ್ದಾನೆ ಅವನು. ನನ್ನ ಈ ರೈಡ್ಗೆ ಇನ್ವೈಟ್ ಮಾಡಿದ್ದು ಬೆಂಗಳೂರು ವೀಲ್ಸ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಪರ್ಸನ್. ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನನ್ನ ಒಂದು ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡ್ಕೊಂಡ್ರು. ಆಲ್ಮೋಸ್ಟ್ ಪ್ರತಿ ತಿಂಗಳು ರೈಡ್ ಆಗ್ತಾ ಇರ್ತಾರೆ ಅದರಲ್ಲಿ. ಆಮೇಲೆ ಫೋನ್ ಮಾಡು ಕೇಳಿದ್ರು, ಸರ್ ಈ ಥರ ನಾನು ರೈಡ್ ಆರ್ಗನೈಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ನಲ್ಲ, ಬರ್ತೀರಾ ಏನು ಅಂತ ಕೇಳಿದ್ರು. ಅದಕ್ಕೋಸ್ಕರ ಇವಾಗ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಸತಿ ಪ್ಲಾನ್ ಅಂತೂ ನಂದಲ್ಲ, ಇಷ್ಟು ದಿನ ಫ್ರೆಂಡ್ಗಳ ಜೊತೆ ಹೋಗ್ತಾ ಇದ್ದೆ. ಬಟ್ ಈ ಸತಿ ಆಲ್ಮೋಸ್ಟ್ ಒಂದು 30 ಜನ ಗೊತ್ತಿಲ್ಲದೆ ಇರೋರ ಜೊತೆ ಹೋಗ್ತಾ ಇದ್ದೀನಿ. ಈವನ್ ನನ್ನ ಪಿಲ್ಲರ್ ರೈಡರ್ ಕೂಡ ಫಸ್ಟ್ ಟೈಮ್ ನನ್ನ ಜೊತೆ ರೈಡ್ ಮಾಡ್ತಾ ಇರೋದು. ಸೊ ನೋಡೋಣ ಹೆಂಗಿರುತ್ತೆ ಗೊತ್ತಿಲ್ಲ, ಎಷ್ಟೊಂದು ಜನ ಫ್ರೆಂಡ್ ಆಗ್ಬೋದು. ಲೆಟ್ ಮಿ ಸಿ. ಓಕೆ, ಇಲ್ಲಿಂದ ರಾಜಾಜಿನಗರಲ್ಲಿರುವಂಥ ಬೆಂಗಳೂರು ವೀಲ್ಸ್ಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಂದ ರೈಡ್ ಶುರು. ಸೊ ಲೆಟ್ಸ್ ಗೋ. Hi Guruprasad, this is Surya. Hi. Welcome to Bangalore. Thank you. Hello sir. Hi. ಯೋಗೇಶ್. Please come. ಯಶವಂತ್ ಅಂತ. ಹಾಯ್. ಹಾಂ. ಎಷ್ಟೊತ್ತಿಗೆ ಸ್ಟಾರ್ಟು? ಅಲ್ಲ ಆಲ್ರೆಡಿ ಇವಾಗ ಹೋಗ್ಬೇಕಾಗಿತ್ತು. ಇನ್ನ ನಿಧಾನಕ್ಕೆ ಬರ್ತಾ ಇದ್ದಾರೆ ಒಬ್ಬೊಬ್ಬರು. ಹಾಂ. ಸೊ ಇನ್ನು ರೈಡರ್ಸ್ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಮಧ್ಯದಲ್ಲಿ ಬೈಕ್ನ ನೋಡಿದೆ, ಸಕ್ಕತ್ತಾಗೈತೆ. ಬ್ರೋ ಯಾವ್ದಿದು ಗಾಡಿ? 300cc. ಆನ್ ರೋಡ್ ಏನಿದೆ ಇದು? 5,75,000. ಆಕ್ಚುಲಿ ಇಂಪೋರ್ಟ್ ಆಗುತ್ತಲ್ಲ ವಿಷಯದಿಂದ, ಅದಕ್ಕೋಸ್ಕರ ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಆಗುತ್ತೆ. ಹಾಂ. Will be the breakfast point. After that, we will ride back and we'll be going in two-lane formation, which generally don't people do. Please have a two-lane formation. Let us maintain a decent speed of 70-80. Today's lead will be done by Mr. Kumar Naidu over here, our weightless rider. Let's ride. We'll have breakfast since it is the first ride of the year. So congratulations everyone. ಓಕೆ ಓಕೆ. ಓಕೆ, ಇಲ್ಲಿಂದ ಈಗ ಹೊರಟಿದೀವಿ. ಮುಂದೆ ಒಬ್ರು ಲೀಡ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಇರೋ ರೈಡರ್ಸ್ನೆಲ್ಲ ಡಿಸಿಪ್ಲಿನ್ ಫಾಲೋ ಮಾಡೋದಕ್ಕೆ ಹೇಳಿದ್ದಾರೆ. ಯಾವ ರೇಂಜಿಗೆ ಇರುತ್ತೆ ಈ ಗ್ರೂಪ್ ರೈಡಲ್ಲಿ ಡಿಸಿಪ್ಲಿನ್ ಅಂತ ಗೊತ್ತಿಲ್ಲ. ಏನು ಅವ್ರಿಗೆ ಈಗ ಮೈಸೂರು ರೋಡ್ ನಾವು ರಾಮನಗರ ತಿಮ್ಮಪ್ಪ ಬೆಟ್ಟಕ್ಕೆ ಹೋಗ್ತಾ ಇರೋದು. ಬ್ರೇಕ್ಫಾಸ್ಟು ಬಿಡದಿ ಹತ್ರ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಒಂದು ಗಂಟೆ 2 ಗಂಟೆ ಆಗ್ಬೋದು ಕಂಪ್ಲೀಟ್ ಆಗಕ್ಕೆ ಈ ರೈಡು. ಇವತ್ತಿನ ಡೆಸ್ಟಿನೇಷನ್ ಬಂದು ತಿಮ್ಮಪ್ಪ ಬೆಟ್ಟ. ತಿಮ್ಮಪ್ಪ ಬೆಟ್ಟಕ್ಕೆ ನಾನು ಹೋಗಿದ್ದೀನಿ ಒಂದ್ಸತಿ ಆಗಲೇ. RCB ಫ್ಲಾಗಲ್ಲಿ ಆರ್ಸ್ ಬಂದಿದ್ದು ಹೋಗಿ. ಅವಾಗಿನ್ನೂ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ ಪ್ಲೇಸು. ದರ್ಶನ್ ಅವ್ರದ್ದು ಕಾಟೇರ ಮೂವಿದು ಒಂದು ಸಾಂಗ್ ಶೂಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಹೆಂಗಿದೆ ಪ್ಲೇಸು ಗೊತ್ತಿಲ್ಲ. ಓಕೆ, ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಈಗ ಇಲ್ಲಿಂದ ರಾಮನಗರ ಸೈಡ್ ಹೋಗ್ತಾ ಇದ್ದೀವಿ. ಪೊಲೀಸು ಯಾಕೆ ಇಷ್ಟು ಜನ ಅಂತ ಕೇಳಿದ್ರು. ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀವಿ ತಿಮ್ಮಪ್ಪ ಬೆಟ್ಟಕ್ಕೆ ಅಂತ ಆದ್ಮೇಲೆ ಸರಿ ಅಂತ. ಹಾಯ್, ನಾವು ಈ ಕಡೆಯಿಂದ ಬಂದಿದ್ದು ಹೋದ್ಸತಿ ಈ ರೋಡಿಂದ. ಹೋದ್ಸಲ ಆ ಜಾಗದಲ್ಲಿ ನಮ್ಮ RCB ಫ್ಲಾಗ್ ಆರ್ತಾ ಇತ್ತು, ಇವತ್ತು ಕರ್ನಾಟಕ ಫ್ಲಾಗ್ ಆರ್ತೈತೆ ಆ ಜಾಗದಲ್ಲಿ. ಊರೇ ಕಾಣಿಸುತ್ತಿರುತ್ತೆ.
ಮಾತುಕತೆ ಪೀರಿಯಡ್ ಪ್ರಾರಂಭ. ನ್ಯೂ ಬೈಕರ್ಸ್ ಎಲ್ಲರೂ ಬಂದಿದ್ದಾರೆ, ಎಸ್ಪೆಷಲಿ ಯೂಟ್ಯೂಬರು ಬಂದಿದ್ದಾರೆ, ಗುರು ಪ್ರಸಾದ್ ಅವರು. ಆ್ಯಂಡ್ ಐ ಥಿಂಕ್ ಯು ಹ್ಯಾವ್ ಯುವರ್ ಓನ್ ಚಾನಲ್ ಅಲ್ವಾ ಸರ್? ಓಕೆ, ಸೊ ಲೈಕ್ ವಿ ವುಡ್ ಲೈಕ್ ಟು ಕಾಲ್ ಮಿಸ್ಟರ್ ಗುರು ಪ್ರಸಾದ್ ಸರ್ ಆ್ಯಂಡ್ ಟೆಲ್ ಸಮಥಿಂಗ್ ಅಬೌಟ್ ಹಿಮ್ ಆ್ಯಂಡ್ ಲೈಕ್ ದ ಸೆಲ್ಫ್ ಇಂಟ್ರಡಕ್ಷನ್. ಐ ಮೀನ್ 1-to-1 ಆ ಥರ ಮಾಡೋಣ. ಒಂದು ಸ್ಮಾಲ್ ಆಕ್ಟಿವಿಟಿ. ಬ್ಲೂ ಸ್ಟ್ರೀಕ್ ಅನ್ನೋದು ಯಾವ ಥರ ಅಂತ ಹೇಳಿದ್ರೆ ಇಟ್ಸ್ ಐ ಮೀನ್ ಯಾವಾಗಲೂ ಆಫೀಷಿಯಲ್ ರೈಡಿಂಗ್ ಗ್ರೂಪ್ ಅದು. ನಾವು ಬರ್ತಾ ಇವಾಗ ನಿಮಗೆ ಒಂದು ಸ್ವಲ್ಪ ಆಫ್ ರೋಡ್ ಥರನೂ ಇತ್ತು ಆ್ಯಂಡ್ ಪ್ಲಸ್ ಲೈಕ್ ಹೈವೇಸ್ ಎಲ್ಲ ಇತ್ತು. ಅದರಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಬೈಕ್ ಪರ್ಫಾರ್ಮೆನ್ಸ್ ಏನಿದೆ ನೀವು ಅದನ್ನು ತಿಳ್ಕೊಬೋದು. ಆ್ಯಂಡ್ ದ ಮೇಜರ್ ಥಿಂಗ್ ಇಸ್ ಲೈಕ್ ಐ ಮೀನ್ ನೀವೆಲ್ಲರೂ ಇದ್ದೀರಲ್ಲ, ವಿ ಆ್ಯಕ್ಚುಲಿ ಕಾಲ್ ಯು ಪೀಪಲ್ ಹ್ಯಾಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಸೊ ನೀವು ನೋಟಿಸ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ಯಮಾ ಡಸನ್ ಹ್ಯಾವ್ ಅ ಬ್ರ್ಯಾಂಡ್ ಅಂಬಾಸಿಡರ್. 2010 ಜಾನ್ ಅಬ್ರಾಮ್ ಅವರಿದ್ರು. ಲೇಟರ್ after 2010 there's no any such brand ambassador because Yamaha Japanese people they always consider their customer as a brand ambassador. Thank you so much. And again sir, ನನ್ನ ಹೆಸರು ಗೋಪಾಲ್ ಅಂತ. ಮೋಸ್ಟ್ಲಿ ವಿಡಿಯೋಸ್ ನೋಡಿರ್ತೀರ ಅನ್ಸುತ್ತೆ. ಸ್ವಲ್ಪ ಜನ ಒಂದು ವೈರಲ್ ಆಗಿತ್ತು ರೀಸೆಂಟಾಗಿ. ಒಂದು ಯಮಾ ಸರ್ವಿಸಿಗೆ ಬಿಟ್ಟಾಗ ಸ್ವಲ್ಪ ಡ್ಯಾಮೇಜ್ ಮಾಡಿಕೊಟ್ಟಿದ್ರು. ಆ ವಿಡಿಯೋ ಮುಖಾಂತರ ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಈ ಥರ ನಾವು ರೈಡ್ ಆರ್ಗನೈಸ್ ಮಾಡ್ತೀವಿ ಅದಕ್ಕೆ ವೈರಲ್ ಆಗಿದ್ದ ವಿಡಿಯೋ ಬಂದಾದ್ಮೇಲೆ ನನಗೆ ಯಮಾ ಶೋರೂಮಿಂದ ಕಾಲ್ ಮಾಡಿ ನನಗೆ ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡಿಬಿಟ್ರು. ನನಗೆ ಅದಾದ್ಮೇಲೆ ಕಮೆಂಟ್ ಬಂತು, ಬೇರೆ ಶೋರೂಮ್ ಆಗಿ ಈ ಥರ ಮಾಡ್ತಿರ್ಲಿಲ್ಲ ಅಂತ. ಯಮಹಾದಲ್ಲಿ ಒನ್ ಆಫ್ ದ ಪಾರ್ಟ್ ನಾನಾಗಿರೋದಕ್ಕೆ ಖುಷಿದೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಕಸ್ಟಮರ್ ಹ್ಯಾಂಡಲ್ ಮಾಡೋ ರೀತಿ ಎಲ್ಲ ಚೆನ್ನಾಗಿದೆ. ಇನ್ನೊಂದು ನಾನು ಯೂಟ್ಯೂಬರ್ ನಾನು ಒಂದು ಸ್ಟಾರ್ಟ್ ಮಾಡಿದ್ದು ಅವಾಗ ಯೂಟ್ಯೂಬರ್ ಇರಲಿಲ್ಲ ಕನ್ನಡದಲ್ಲಿ. ಬೇರೆಯವರೆಲ್ಲ ನೋಡ್ತಾ ಇದೆಲ್ಲ ಇಂಗ್ಲೀಷಲ್ಲಿ ಮಾಡೋರು, ಬೆಂಗಳೂರಿಂದ ಹೋಗೋರೆಲ್ಲ ಇಂಗ್ಲೀಷಲ್ಲಿ ಮಾಡೋರು. ಯಾಕೆ ನಮ್ಮ ಲ್ಯಾಂಗ್ವೇಜಲ್ಲಿ ಇರಬಾರ್ದು, ಇದನ್ನು ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಬೇಜಾರಿತ್ತು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ, ಅವಾಗ ಅಷ್ಟು ವೈರಲ್ ಆಗ್ತಿಲ್ಲ. ಇವಾಗ ಚಾನೆಲ್ ವೈರಲ್ ಆಗ್ತಾ ಇದೆ. ನಾನು ಟ್ರಾವೆಲಿಂಗ್ ಮಾಡೋದು ಕಂಟೆಂಟು, ಯಾವ್ದಾದ್ರು ಪ್ಲೇಸ್ ಹೋದಾಗ ಆ ಪ್ಲೇಸ್ ಬಗ್ಗೆ ತಿಳ್ಸ್ಕೊಳ್ಬೇಕು ಬೇರೆಯವ್ರಿಗೆ ಅಂತ. ಇವಾಗ ನಾವು ಬಂದಿರ್ತೀವಿ ಪ್ಲೇಸ್ ಬಗ್ಗೆ, ನಾವು ಗೊತ್ತಿರಲ್ಲ ಈ ಪ್ಲೇಸ್ ಏನು ಅಂತ. ಇದ್ರ ಬಗ್ಗೆ ಫಸ್ಟ್ ರಿಸರ್ಚ್ ಮಾಡಿ ತಿಳ್ಕೊಂಡು ಆಮೇಲೆ ನಾವು ವಿಡಿಯೋ ಮಾಡಾಕೋದು. ಏನಾದ್ರೆ ನಮ್ಮ ಪ್ಲೇಸ್ ನಾವು ತಿಳ್ಕೊಳ್ಬೇಕು, ಬೇರೆಯವ್ರಿಗೆ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ನಾವು ಹೇಳ್ಕೊಡ್ಬೇಕು ಅಂತ ಒಂದು ಐಡಿಯಾ ಅಷ್ಟೇ. ಓಕೆ ಸರ್, ನಿಮ್ಮ ಬೈಕಿಂಗ್ ಹೆಂಗೆ ಅದ್ರ ಬಗ್ಗೆ ಏನಾದರೂ ಒಂದು ಹೇಳಿ ಸರ್. ಐ ಮೀನ್ ವಾಟ್ ಮೋಟಿವೇಟೆಡ್ ಯು ಟು ಬೈ ಯಮಹಾ? ಸೊ ಇಂಥದ್ದು ಇದಕ್ಕಿಂತ ಹಳೇದು ಲೈಕ್ ಯಾವ ಬೈಕ್ ಮೇಲೆ ಮಾಡ್ತಾ ಇದ್ದೀವಿ? ಅದಿದೆ ಫಸ್ಟ್ ಬೈಕ್ ಇದೇ ಫಸ್ಟ್ ಬೈಕ್. ಸೂಪರ್ ಸರ್. ಫಸ್ಟ್ ಅದು ತಗೊಳ್ಳೋದಕ್ಕಿಂತ ಮುಂಚೆನೂ ರಿಸರ್ಚ್ ಮಾಡಿದ್ದೆ. ಲಾಂಗ್ ಲಾಸ್ಟಿಂಗ್ ಇಂಜಿನ್ ಅಂದರೆ ಯಮಹಾ ಒಂದು ರಿಫೈನ್ಡ್ ಇಂಜಿನ್. ನಮ್ಮ ರೈಡಿಂಗ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಬೇಕು. ರಫ್ ಆಗಿ ಯೂಸ್ ಮಾಡಿದ್ರು ಒಳ್ಳೆ ಬಾಳಿಕೆ ಬರಬೇಕು. ಮೈಲೇಜ್ ವೈಸ್ ಆಗಿರ್ಬೋದು, ಪವರ್ ವೈಸ್ ಆಗಿರ್ಬೋದು, ಎರಡು ನಮ್ಗೆ ಕಂಫರ್ಟಬಲ್ ಫೀಲ್ ಆಗಬೇಕು. ಅದಕ್ಕೋಸ್ಕರ ನಾನು ಯಮಹಾ ಚೂಸ್ ಮಾಡಿ. ಓಕೆ ಸರ್, ಅಗೇನ್ ಒನ್ಸ್ ಅಗೇನ್ ಲೈಕ್ ವಿ ಆರ್ ವೆರಿ ಸಾರಿ ಫಾರ್ ಆಲ್ ದಟ್ ಇನ್ಕನ್ವೀನಿಯಂಟ್. ಲೈಕ್ ನಿಮ್ಗೆ ಯಾವ ಥರ ಐ ಮೀನ್ ಪ್ರಾಬ್ಲಮ್ ಆಯಿತು. ಐ ಮೀನ್ ನಿಮ್ಮ ಲೈಕ್ ಒಬ್ರಿಗೆ ಅಂತಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಬೇರೆಯವ್ರಿಗೂ ಆಗದೆ ಇರೋ ಥರ ಐ ಮೀನ್ ವಿಲ್ ಮೇಂಟೈನ್ ದಟ್. ಓಕೆ ಸರ್, ಪ್ರಾಬ್ಲಮ್ ಆಗೋದು ಸಹಜ, ಮತ್ತೆ ತಿದ್ದಿ ಅದನ್ನ ರೆಕ್ಟಿಫೈ ಮಾಡೋದು ಅದು ಐ ಮೀನ್ ಅದನ್ನ ಯಮಹಾ ಮಾಡಿದೆ. ಬೇರೆಯವರಾಗಿ ಮಾಡ್ತಿದ್ರೆ ನಾವು ಗೊತ್ತಿಲ್ಲ, ಯಮಹಾ ಮಾಡಿದೆ. ಐ ನೀಡ್ ಟು ಅಪ್ರಿಷಿಯೇಟ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಯಶವಂತ್ ಅಂತ. ನನ್ನ ಹೆಸರು ಈಶ್ವರ. My name is Rohan. ನನ್ನ ಹೆಸರು ಬಂದು ಚಿರಂಜೀವಿ. ಮೈ ನೇಮ್ ಇಸ್ ಸುನೋಜ್. ಅಬ್ದುಲ್. ಓಕೆ, ನಾನು ಪ್ರಾಪರ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಕೊಪ್ಪಳಿಂದ. ಸರ್ಸ್ ಬರ್ಡೇ 46 years old today. I am actually 20 years old. ನಾನೇನಿಗೆ ತಗೊಂಡೆ ಅಂದ್ರೆ ಅದು ನೋಡಕ್ ಚೆನ್ನಾಗಿರುತ್ತೆ. ಪಾಲಿಶ್ ಫುಲ್ ಆಗಿ ಹಾಕ್ಬಿಡ್ತಾರೆ. ಆರ್ಎಕ್ಸ್ ಎಲ್ಲ ಎತ್ಕೊಂಡು ಓಡಿಸ್ತಾ ಇದ್ವಿ. ಅದಾದ್ಮೇಲೆ ಪೊಲೀಸ್ ಕಂಟ್ರೋಲ್ ಹೋಯ್ತು ಆರ್ಎಕ್ಸ್. ನನಗೆ ಬೈಕಿಂಗ್ ಕ್ರೇಜ್ ಯೂಟ್ಯೂಬ್ ನೋಡ್ಕೊಂಡು ಬಂದಿತ್ತು. ಈ ತರ ಅದು ಆರ್ಎಕ್ಸ್ ಊರಾಗಿದೆ ಸಿಕ್ಕರು ಆರಿಸ್ಕೊಂಡು ಹೋಗ್ತಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಲೇಡಿ ರೈಡರ್. ಬೈಕ್ ರೈಡ್ ಮಾಡೋದು ಕಲ್ತಿದ್ದು 9th ಸ್ಟ್ಯಾಂಡರ್ಡ್ ಅಲ್ಲಿ. ನಾನು ಇಲ್ಲೇ ಬ್ಯಾಂಗ್ಳೂರ್ ವೀಲ್ಸ್ ಅಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆದ್ರೆ ಒಬ್ಬೊಬ್ರು ಕೈ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ರಿ. Emotional damage. ಥ್ಯಾಂಕ್ ಯು. ಇಲ್ಲಿಗೆ ನೀತಿ ಪಾಠದ ಪೀರಿಯಡ್ ಮುಗಿತು. ಇಲ್ಲಿಂದ ಓಡ್ತಾ ಇದೀವಿ. ಹೋದ ಸತಿ ಹೋದಾಗ ಇಲ್ಲಿಂದ ಗಾಡಿ ತೊಗೊಂಡು ಹೋಗಿದ್ದು ಅಲ್ಲಿಗೆ, ಬಟ್ ಈ ಸತಿ ಬಿಡ್ತಾ ಇಲ್ಲ ನೋಡ್ರಿ, ಪೊಲೀಸ್ ಅಲ್ಲೇ ಅವರೇ. ಇಲ್ಲಿಗೆ ಈ ಟ್ರಿಪ್ ಮುಗೀತು. ಇಷ್ಟು ದಿನ ಬರೀ ಫ್ರೆಂಡ್ಗಳ ಜೊತೆ ಟ್ರಿಪ್ ಮಾಡ್ತಾ ಇದ್ದೆ, ಬಟ್ ಇವತ್ತು ಎಲ್ಲ ಅನ್ನೋನ್ ಪರ್ಸನ್ಸ್ ಜೊತೆ ಟ್ರಿಪ್ ಕಂಪ್ಲೀಟ್ ಆಗಿದೆ. ಬೇರೆ ಬೇರೆ ರೈಡರ್ಗಳ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ ಈ ಥರ ಒಂದು ರೈಡ್ ಆರ್ಗನೈಸ್ ಮಾಡಿದ್ರೆ. ಇವಾಗ ನನಗೂ ತುಂಬ ಜನ ಪರಿಚಯ ಆದರೂ ಇಲ್ಲಿ ಯಾರಪ್ಪ ಇದು ಗದ್ದೆ ಒಳಗೆ ತಗೊಂಡು ಹೋಗ್ಬಿಟ್ಟವ್ರು, ಮೋರಿ ಒಳಗೆ ಹಾಕ್ಬಿಟ್ಟವ್ರೆ. ಬರ್ಬೇಕಾರಿತ್ತು ಅದು ಗಾಡಿ,
ಇನ್ನೂ ಎತ್ತೇ ಇಲ್ಲ. ಸಖತ್ ಫನ್ನಿಯಾಗಿ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಲೆಟ್ಸ್ ವೈಂಡ್ ಅಪ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋಸ್ ಬಂದು ಶಿವಮೊಗ್ಗ ರೈಡ್. ಆಲ್ರೆಡಿ 2 ಎಪಿಸೋಡ್ ಎಡಿಟ್ ಆಗಿದೆ. ಶಿವಮೊಗ್ಗ ರೈಡ್ ಎಲ್ಲ ಸಕಾಲ ಬಂದೈತೆ ವಿಡಿಯೋ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಶಿವಮೊಗ್ಗದಿರುತ್ತೆ. ಮತ್ತೆ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಾಗ ಗಾಡಿನೆಲ್ಲ ಮೇಲೆ ತಗೊಂಡೋಗಿದ್ದು, ಬಟ್ ಈ ಸತಿ ಏನೋ ಬಿಡಲ್ವಂತೆ. ಒಂದು ಕಾರ್ ಹೋಗಿತ್ತು, ಅದನ್ನೂ ಬಿಡಲಿಲ್ಲ ಅವರು. ಪೊಲೀಸ್ ಅವರು ಅವ್ರ ಮೇಲೆ FIR ಆಗುತ್ತೆ ಬಂದ್ಬಿಟ್ಟು ವಾಪಸ್ ಕರೆಸ್ಕೊಂಡ್ರು. ಯಾವುದೋ ಒಂದು ಬೈಕು ಕೆಳಗೆ ಬಿದ್ದೋಗಿತ್ತಂತೆ, ಹಂಗೆ ತಗೊಂಡೋಗ್ಬಿಟ್ಟು ಅದಕ್ಕೋಸ್ಕರ ಇವರು ಯಾವ ಬೈಕ್ನ ಅಲೋ ಮಾಡ್ತಾ ಇಲ್ಲ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.